ನೋಡಿ ವೀಕ್ಷಕರೇ, 19 ಫೆಬ್ರವರಿ ದಿನ ವಿಶೇಷವಾದಂಥ ದಿನ. ಈ ದಿನ ಏನೇ ಮಾಡಲಿ ಎಲ್ಲ ಒಳ್ಳೆಯದೇ ಆಗುತ್ತೆ. ಇದು ಒಳ್ಳೆಯ ಯೋಗ ಇರುವಂಥ ದಿನ. ಗಣೇಶನ ಚತುರ್ಥಿ ಇದೆ, ವಿನಾಯಕ ಚತುರ್ಥಿ ಇದೆ, ಮಂಗಳ ಚತುರ್ಥಿ ಇದೆ, ವಿಷ್ಣುಪತ್ ಸಂಕ್ರಾಂತಿ ಕೂಡ ಇದೆ ಈ ದಿನ. ಈ ದಿನ ನೀವು ಮಾಡುವಂಥ ಜಪ, ತಪ, ಹೋಮ, ಯಾಗಾದಿ, ಯಜ್ಞಯಾಗಾದಿ, ಮಂತ್ರ ಜಪ ಏನೇ ಮಾಡಿದ್ರು ನಿಮಗೆ ಪವರ್ಫುಲ್ ಆಗುತ್ತೆ. ಅದು ನಿಮಗೆ ಪಾಸಿಟಿವ್ ವೈಬ್ಸ್ ಕೊಡುತ್ತೆ, ಪಾಸಿಟಿವ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಪದ್ಮಪುರಾಣದ ಪ್ರಕಾರ ವಿಷ್ಣು ಹೇಳಿರುವಂಥದ್ದು, ಸಂಕ್ರಾಂತಿಯಲ್ಲಿ ಮಾಡಿದ ಎಂಥದೇ ಜಪ ಆಗಲಿ, ಗಂಗಾ ಸ್ನಾನ, ಜಲ, ಅರ್ಘ್ಯ ಎಲ್ಲ ನಿಮಗೆ ಸದ್ಕರ್ಮಗಳನ್ನೇ ಕೊಡುತ್ತೆ. ಅಂದರೆ 1,00,000 ಫಲ ನಿಮಗೆ ಸಿಗುತ್ತೆ. ಮಂಗಳವಾರದಲ್ಲಿ ಬೀಳೋ ಅಂಥ ಚತುರ್ಥಿ ಜಪ ಕೂಡ ನಿಮಗೆ ಒಳ್ಳೆಯದಾಗತ್ತೆ. ಮಂಗಳವಾರದ ದಿನ ಯಾರು ಚತುರ್ಥಿ ವ್ರತ ಮಾಡ್ತಾರೆ, ಮಂಗಳವಾರ ದಿನ ಬೀಳೋ ಅಂಥ ಜಪ, ತಪ ಏನೇ ಮಾಡಿದ್ರೂ ಕೂಡ 1,00,000 ಫಲ ಸಿಗುತ್ತೆ ನಿಮಗೆ. ಮಂಗಳವಾರ ಏನಕ್ಕೆ ಮಾಡಬೇಕು ಅಂದರೆ, ಮಂಗಳ ಅಂದರೆ ತುಂಬ ವಿಶೇಷವಾದ ದಿನ. ಮಂಗಳವಾರ ಅಂದರೆ ಅದರಲ್ಲೂ ವಿಷ್ಣು ಸಂಕ್ರಾಂತಿ ಬಿದ್ದಿದೆಯಲ್ಲ, ಅದು ಇನ್ನೂ ನಿಮಗೆ ಒಳ್ಳೆ ಫಲ. ಮಂಗಳವಾರ ಏನೇ ಮಾಡಿದ್ರೂ ಒಳ್ಳೆ ಫಲ ಸಿಗುತ್ತೆ ನಿಮಗೆ, ಪುಣ್ಯ ಪ್ರಾಪ್ತಿಯಾಗತ್ತೆ. ಪುಣ್ಯ ಪ್ರಾಪ್ತಿಯಾಗೋದ್ರಿಂದ ನಿಮಗೆ ಏನೇ ನೀವು ಪಾಪ ಕರ್ಮಗಳನ್ನು ಮಾಡಲಿ ಅದೆಲ್ಲ ಹೋಗಿ ನಿಮಗೆ ಪುಣ್ಯ ಸಿಗುತ್ತೆ. ಚತುರ್ಥಿಯ ದಿನ ಗಣೇಶನಿಗೆ ನೀವು ಬೆಲ್ಲ ಮಿಶ್ರಿತ ನೀರಿನಿಂದ ಅಭಿಷೇಕ ಮಾಡಿ, ಗಣೇಶನಿಗೆ ನೀವು ದೂರ್ವ ಅಂದರೆ ಗರಿಕೆಯ ತುದಿಯನ್ನು ಅರ್ಪಣೆ ಮಾಡಬೇಕು. ಗಣಪನಿಗೆ ಅರ್ಪಣೆ ಮಾಡಿದರೆ ನಿಮ್ಮ ಮನೋಬಯಕೆಗಳು, ಮನೋಕಾಮನೆಗಳೆಲ್ಲ ಪೂರ್ಣ ಆಗತ್ತೆ. ಗಣಪತಿಗೆ ನೀವು ಮಂಗಳವಾರ ದಿನ ಪೂಜೆ, ಆರಾಧನೆ, ಜಪ, ಉಪವಾಸ, ತಪ ಎಲ್ಲ ಮಾಡೋದ್ರಿಂದ ನಿಮ್ಮ ಮನೋಬಯಕೆ ಏನೇ ಇರಲಿ ಸಂಕಲ್ಪ ಮಾಡಿಕೊಂಡು, ಇದು ಆ ಪುರಾಣದಲ್ಲಿ ಹೇಳಿರುವಂಥದ್ದು, ಪದ್ಮಪುರಾಣದಲ್ಲಿ ಹೇಳಿರುವಂಥದ್ದು, ಗಣೇಶನಿಗೆ ಏನೇ ನೀವು ಕೇಳಿಕೊಂಡ್ರೂ ಆ ಮನೋಕಾಮನೆ ಪೂರ್ಣ ಆಗುತ್ತೆ, ನಿಮ್ಮ ಸಂಕಲ್ಪ ಈಡೇರತ್ತೆ. ಅದರಿಂದ ಗಣೇಶನಿಗೆ ನೀವು ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ. ಉತ್ತರಾಭಿಮುಖವಾಗಿ ಕೂತ್ಕೊಂಡು ನೀವು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಅಂತ ನೀವು 3 ಸರಗಳನ್ನ ಹೇಳಬೇಕು. 3 ಮಾಲ, ಜಪದ ಮಾಲ ತಗೊಂಡು ನೀವು 3 ಸಲ ಹೇಳಬೇಕು. ಅಂದರೆ 108 108 108. ಇದು ತುಂಬ ಸುಲಭವಾದಂಥ ಮಂತ್ರ, ಯಾವುದೇ ರೀತಿ ಕಷ್ಟ ಆಗೋದಿಲ್ಲ. ನೀವು ಶ್ರದ್ಧೆ ಭಕ್ತಿಯಿಂದ ಹೇಳಿ. ವಿದ್ಯಾರ್ಥಿಗಳಿಗೂ ಅಷ್ಟೇ ವಿದ್ಯೆ ಲಭ್ಯವಾಗತ್ತೆ. ಒಳ್ಳೆಯ ಫಸ್ಟ್ ಕ್ಲಾಸ್ ಬರ್ತೀರಾ. ಯಾರೇ ಆಗಲಿ, ಒಂದು ಡಿಗ್ರಿ ಮಾಡೋರಾಗಿರ್ಬೋದು, PUC SLC ಆಗಿರ್ಬೋದು, 8 9 10 ಯಾವ ಮಕ್ಕಳಾದರೂ ಸರಿ, LKG ಮಕ್ಕಳು ಯಾರಾದರೂ ಸರಿ. LKG ಮಕ್ಕಳೆಲ್ಲ ಮಾಡೋಕ್ಕಾಗೋದಿಲ್ಲ, ಆದರೂ ಮಕ್ಕಳು ನಾವು ಮಂತ್ರ ಹೇಳಬೇಕು, ಗಣೇಶನ ಜಪ ಮಾಡಬೇಕು ಅನ್ನೋರಾಗಿದ್ದರೆ ಮಂಗಳವಾರ ಈ ರೀತಿ ಮಾಡಿ. ವಿನಾಯಕ ಚತುರ್ಥಿ, ಗಣೇಶನ ಚತುರ್ಥಿ ಹಾಗೂ ಮಂಗಳ ಚತುರ್ಥಿ, ವಿಷ್ಣುಪತ್ ಸಂಕ್ರಾಂತಿ ಎಲ್ಲ ವಿಶೇಷವಾದದ್ದು. ನೋಡಿ, 13ನೇ ತಾರೀಕು ಮಂಗಳವಾರ ಬಂದಿದೆ. ನಿಮ್ಮ ಕಷ್ಟ ಎಲ್ಲ ಹೋಗಿ ಒಳ್ಳೆ ದಿನಗಳು ಬರುತ್ತೆ. ನೀವು ಏನೇ ಅಂದ್ಕೊಂಡ್ರೂ ಅದೆಲ್ಲ ನಿಮಗೆ ಒಳ್ಳೆಯದಾಗತ್ತೆ. ಮತ್ತು ಆ ದಿನ ನೀವು ಅಭಿಷೇಕ ಮಾಡಿ ಗಣಪನಿಗೆ. ಮತ್ತು ವಿಶೇಷವಾಗಿ ನೀವು ಅವತ್ತಿನ ದಿನ ಎಳ್ಳಿನ ದಾನ ಮಾಡಬೇಕು. ನಿಮ್ಮೇನೇ ಕಷ್ಟ ಇದ್ದರೂ ಹೋಗುತ್ತೆ, ಎಳ್ಳು ದಾನ ಮಾಡಿ ಅವತ್ತು. ಮತ್ತು ನೋಡಿ, ಇದೆಲ್ಲ ಮಾಡೋದು ಸೂರ್ಯನ ಗ್ರಹಣ ಇದ್ದಾಗ ಏನು ಮಾಡಿದ್ರು ನಿಮಗೆ ಫಲ ಸಿಗುತ್ತೆ. ಅದಕ್ಕಿಂತ ಹೆಚ್ಚು ಫಲ ಈ 13ನೇ ತಾರೀಕು ಫೆಬ್ರವರಿ ದಿನ ಇದೆಲ್ಲ ಮಾಡೋದ್ರಿಂದ ನಿಮಗೆ ಅದಕ್ಕೆ ಸೂರ್ಯಗ್ರಹಣಕ್ಕಿಂತ ಹೆಚ್ಚು ಫಲನ ಸಿಗುತ್ತೆ ನಿಮಗೆ. ಆ ಫಲಗಳನ್ನ ನೀವು ಅನುಭವಿಸ್ತೀರ.